ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಪೂಜೆ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ವಾದ್ಯಗೋಷ್ಠಿಯೊಂದಿಗೆ ಈ ಒಂದು ಮೆರವಣಿಗೆ ಸಾಗಿ ಬರ್ತದೆ. ನಗರದ ಎಲ್ಲ ಭಾಗದಲ್ಲಿ ಮುತ್ತೈದರು ಇದಕ್ಕೆ ಪೂಜೆಯನ್ನು ಕೊಡ್ತಾ ಬರ್ತಾರೆ. ಬಾಗಿನ ಇತಿಹಾಸ ಪ್ರಸಿದ್ಧವಾದಂಥ ಬಸವೇಶ್ವರ ದೇವಾಲಯ ಸಮಿತಿ ಹಲವು ದಶಕಗಳಿಂದ ಉತ್ತಮ ಕೆಲಸ ಮಾಡ್ಕೊಂಡು ಬಂದಿದೆ. ಸಾರ್ವಜನಿಕರಿಗೆ ಕೊಡಗು ಧ್ವನಿ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಿ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಪೂಜೆ ಪುನಸ್ಕಾರದಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಕಾರ್ಯ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇತಿಹಾಸ ಪ್ರಸಿದ್ಧವಾದಂಥ ವಿರಾಜಪೇಟೆಯಲ್ಲಿ ಏನು ಬಸವೇಶ್ವರ ದೇವಾಲಯ ಇದೆ, ದೇವಸ್ಥಾನವಿದೆ. ಇದಕ್ಕೆ ಒಂದು ಇತಿಹಾಸವೇ ಇದೆ. ಬ್ರಿಟಿಷರ ಕಾಲದಿಂದ ಬಂದಿರತಕ್ಕಂಥ ಈ ಒಂದು ಗೌರಿ ಹಬ್ಬ ಇವತ್ತು ವಿಶೇಷವಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಜನ ಬಂದು ಭಾಗವಹಿಸ್ತಾ ಇದ್ದಾರೆ. ಗೌರಮ್ಮನ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿರ್ತಕ್ಕಂಥ ಪಲ್ಲಕ್ಕಿಯ ಮೇಲೆ ಕೂರಿಸ್ಕೊಂಡು ಇಡೀ ನಗರ ಪ್ರದೇಶದಲ್ಲಿ ಇದನ್ನು ಸುತ್ತಾಕಲಾಗ್ತದೆ. ಮುತ್ತೈದೆಯರು ಅವರಿಗೆ ಪೂಜೆ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ವಾದ್ಯಗೋಷ್ಠಿಯೊಂದಿಗೆ ಈ ಒಂದು ಮೆರವಣಿಗೆ ಸಾಗಿ ಬರ್ತದೆ. ನಗರದ ಎಲ್ಲ ಭಾಗದಲ್ಲಿ ಮುತ್ತೈದೆಯರು ಇದಕ್ಕೆ ಪೂಜೆಯನ್ನು ಕೊಡ್ತಾ ಬರ್ತಾರೆ, ಬಾಗಿನ ಅರ್ಪಿಸ್ತಾರೆ. ಇಂಥ ಒಂದು ವಿಶೇಷ ರೀತಿಯ ಕಾರ್ಯಕ್ರಮವನ್ನು ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಆಡಳಿತ ಮಂಡಳಿಯವ್ರನ್ನು ಕೂಡ ನಾನು ಭೇಟಿ ಮಾಡಿ ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸಮಗ್ರವಾದ ಸುದ್ದಿ ನಿಮಗೋಸ್ಕರ ಈ ಒಂದು ಗೌರಿ ವಿಶೇಷತೆಯನ್ನು ನಿಮಗೀಗ ನಾನು ತೋರಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ಇವತ್ತು ತಮಗೆ ಗೊತ್ತಿದೆ ಗೌರಮ್ಮನ ಆಗಮನ. ವಿರಾಜಪೇಟೆ ಇತಿಹಾಸ ಪ್ರಸಿದ್ಧವಾದಂಥ ಬಸವೇಶ್ವರ ದೇವಾಲಯದ ಆವರಣದಿಂದ ಇವತ್ತು ಅತ್ಯಂತ ಸುಂದರವಾಗಿ ಪಲ್ಲಕ್ಕಿಯ ಮೇಲೆ ಗೌರಮ್ಮ ಇಡೀ ನಗರದಲ್ಲಿ ಪ್ರದರ್ಶನ ಆಗ್ತಾಯಿದ್ದಾರೆ. ಇದ್ರ ಜೊತೆಗೆ ನಮ್ಮ ಜೊತೆ ಇವತ್ತು ಇದರ ಬಸವೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದಂಥ ಸುಪ್ರೀಂ ಕೋರ್ಟ್ನ ವಕೀಲರು ಆಗಿರ್ತಕ್ಕಂಥ ಎನ್ ರವೀಂದ್ರನಾಥ್ ಕಾಮತ್ ಇದ್ದಾರೆ. ಉಪಾಧ್ಯಕ್ಷರಾದಂಥ JN ಪುಷ್ಪರಾಜ್ ಅವರು ಕೂಡ ಇದ್ದಾರೆ. ಮೊಹಮ್ಮದ್ ಅಸರ್ ಕೂಡ ಇದ್ದಾರೆ. ಜೊತೆಗೆ ಸ್ನೇಹಿತರು ಕೂಡ ಇದ್ದಾರೆ. ಒಂದಷ್ಟು ವಿಚಾರ ವಿನಿಮಯ ಮಾಡೋಣ. ಕಾರ್ಯಕ್ರಮಗಳು ಬಸವೇಶ್ವರ ದೇವಾಲಯ ಸಮಿತಿ ವತಿಯಿಂದ ಇನ್ನು ಮುಂದಿನ ದಿನಗಳವರೆಗೂ ಯಾವ ರೀತಿ ನಡೀತದೆ ಸರ್? ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ಸರ್. ಯಾವ ರೀತಿ ಇವತ್ತು ಭಾರಿ ಸುಂದರವಾಗಿ ಮೂಡಿ ಬಂದಿದೆ. ಮುಂಜಾನೆಯಿಂದನೇ ಅರ್ಚಕರು, ನಾಗರಿಕರು ಎಲ್ಲರೂ ಸಂತೋಷದಿಂದ ಈ ಗೌರಮ್ಮನ್ನು ಬರಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇದು ನಮ್ಮ ದೇವಸ್ಥಾನದ ಪರಂಪರೆ. ಗೌರಿ ತೃತೀಯದಂದು ಭಾದ್ರಪದ ಮಾಸದಲ್ಲಿ ಗೌರಿ ವಿಗ್ರಹವನ್ನು ಪಲ್ಲಕ್ಕಿಯಲ್ಲಿ ನಮ್ಮ ನೆಲಮಕ್ಕಡ ಮೋಹನ್ ಇವರ ಜಾಗದಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ದೇವಿಗೆ ಸ್ನಾನ ಮಾಡಿಸಿ ಆ ದೇವಿಯ ಶುದ್ಧೀಕರಿಸಿ ಆಕೆಯನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆಯಲ್ಲಿ ನಗರದಾದ್ಯಂತ ಕರ್ಕೊಂಡು ಹೋಗೋದು. ಅದು ಇವಾಗಲ್ಲ, ಹಲವಾರು ವರ್ಷಗಳಿಂದ, ಸಾಧಾರಣ 200 ವರ್ಷದಿಂದ ಇದು ನಡೀತಾ ಬಂದಿದೆ, ಪದ್ಧತಿ ನಡೀತಾ ಇದೆ. ಎಲ್ಲ ಮನೆಯ ಮುಂದೆ ಮುತ್ತೈದೆಯರು ಕಾಯ್ತಾ ಇರ್ತಾರೆ. ಕೆಲವರೆಲ್ಲ ಹೆಚ್ಚಿನವರು ಊಟ ಮಾಡಿರೋದಿಲ್ಲ ಪೂಜೆ ಮಾಡಲಿಕ್ಕೆ. ಗೌರಿಗೆ ಬಾಗಿನ ಅರ್ಪಿಸಿ ಗೌರಿಗೆ ಕುಂಕುಮ ಹಾಕಿ ಅಲ್ಲಿಂದ ಅವರು ಉಪವಾಸ ಇದ್ದು ನಂತರ ಆರತಿ ಮಾಡ್ತಾರೆ. ಪುರೋಹಿತರು ಇರ್ತಾರೆ. ಹೀಗೆ ಗೌರಿಯನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಇಲ್ಲಿಂದ ಮುಖ್ಯ ರಸ್ತೆಗಾಗಿ ಮೀನುಪೇಟೆ ತನಕ ಹೋಗಿ ಗಾಂಧಿನಗರಕ್ಕೆ ಬಂದು, ಗಾಂಧಿನಗರದಿಂದ ಚಿಕ್ಕಪೇಟೆಗೆ ಹೋಗಿ, ಚಿಕ್ಕಪೇಟೆಯಿಂದ ಶಿವಕೇರಿಯಿಂದ ಅಪ್ಪಯ್ಯ ಸ್ವಾಮಿ ರಸ್ತೆಯಿಂದ ಬರುವಾಗ ರಾತ್ರಿ ತಲುಪುವಾಗ ರಾತ್ರಿ 8 ಗಂಟೆ ಆಗ್ತದೆ. ಆಮೇಲೆ ನಾವು ದೇವಿಯನ್ನು ಪುರೋಹಿತರು ಪ್ರತಿಷ್ಠಾಪನೆ ಮಾಡ್ತಾರೆ. ನಾಳೆ ಗಣಪತಿಯ ಆರಾಧನೆ ಇದೆ, ಗಣಪತಿಯ ಪ್ರತಿಷ್ಠಾಪನೆ ಇದೆ. ಇಬ್ಬರನ್ನು ನಾಳೆ ತಾಯಿ ಮತ್ತು ಮಗನ ಕೂರಿಸಿದ ನಂತರ ಪೂಜೆ ಪುನಸ್ಕಾರ ಪ್ರಾರಂಭವಾಗ್ತದೆ. ಸರ್, ಸಾರ್ವಜನಿಕರಿಗಾಗಿ ವಿಶೇಷ ರೀತಿಯ ಕಾರ್ಯಕ್ರಮವನ್ನು ದೇವಾಲಯ ಸಮಿತಿಯನ್ನು ನಂಬಿಕೊಂಡಿದ್ದಾರೆ. ನಾಳೆಯಿಂದ ಏನು ಗಣಪತಿ ಚತುರ್ಥಿ ಏನಿದೆ ಅಲ್ಲಿಂದ ಎಲ್ಲಿವರೆಗೆ ಕಾರ್ಯಕ್ರಮಗಳು ಯಾವ್ಯಾವ ರೀತಿ ನಡೀತದೆ? ಇದು
ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ, ಮತ್ತು 3:30ಯಿಂದ ರಾತ್ರಿ 9 ಗಂಟೆ ತನಕ ದೇವರ ವಿಗ್ರಹಕ್ಕೆ ಪೂಜೆ ಇದೆ. ಪೂಜೆಯನ್ನು ಪುರೋಹಿತರು ಅವರು ಸಹ ಅಷ್ಟೇ. ಈಗ 4-5 ತಲೆಮಾರಿಂದ ಮೋಹನ್ ಭಟ್ರು ಅಂತ ಇದ್ದಾರೆ, ಅವ್ರ ಮಗ ತಂದೆ ಸುಬ್ರಾಯ ಭಟ್ರು ಅಂತ ಇದ್ದರು. ಅವ್ರ ಮಗ ಈಗ ಶ್ರೇಯಸ್ ಅಂತ ಇದ್ದಾರೆ, ಅವರು ಪೂಜೆ ಮಾಡ್ತಾರೆ. ಹಲವಾರು ಜನ ಮಹಿಳೆಯರು ಬಂದು, ಮುತ್ತೈದೆಯರು ಬಂದು ದೇವರಿಗೆ ಬಾಗಿನ ಅರ್ಪಿಸ್ತಾರೆ, ಸೀರೆ ಕೊಡ್ತಾರೆ, ಗಣಪತಿಗೆ ಶಾಲು ಕೊಡ್ತಾರೆ, ಹೂಮಾಲೆ ಹಾಕ್ತಾರೆ. ಅಲ್ಲಿಂದ ಮಧ್ಯಾಹ್ನ ಮಹಾಪೂಜೆ ಇದೆ. ಮಧ್ಯಾಹ್ನ ಮಹಾಪೂಜೆ ಆದ ನಂತರ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಚಿತ್ರಾನ್ನವನ್ನು ಕೊಡುವಂಥ ಒಂದು ಪದ್ಧತಿ ಇದೆ. ಎಲ್ಲಿಯೂ ಅದು ಜಾಸ್ತಿ ಇಲ್ಲ, ಪ್ರಸಾದ ಆಗಿ ಅದು ಊಟಕ್ಕೆ ಸಮನಾಗಿ ಒಂದು ಪ್ರಸಾದ ಅದು ಮಧ್ಯಾಹ್ನಕ್ಕೆ. ರಾತ್ರಿಗೆ ಕಡಲೆ ಲಡ್ಡು ಈ ಥರ ಪೂಜೆ ಇದೆ. ಅದು ರಾತ್ರಿ 8 ಗಂಟೆಗೆ ಪೂಜೆ ಆದೇಟಿಗೆ ಸಭಾ ಕಾರ್ಯಕ್ರಮ ಇದೆ. ನಾವು ಕೆಲವು ಆಯ್ದ ಇವರನ್ನು ಅತಿಥಿಗಳನ್ನು ಆಹ್ವಾನಿಸಿದ್ದೇವೆ, ಗಣ್ಯರನ್ನು. ಅವರು ಭಾಷಣ ಆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಇದು 5ನೇ ತಾರೀಕು ತನಕ ಇದೆ. 5ನೇ ತಾರೀಕಿಗೆ ಟೀಚರ್ಸ್ ಡೇ, ಉಪನ್ಯಾಸಕರ ದಿನ. ಅವತ್ತು ಒಬ್ಬ ಶ್ರೇಷ್ಠ ಬರಹಗಾರ ಹಾಗೂ ಜೈನ ಇದರಲ್ಲಿ ಸಂಶೋಧನೆ ಮಾಡಿದಂತಹ ಹಂಪ ನಾಗರಾಜಯ್ಯನವರು, ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು ಮತ್ತು ಅವರು ಇದು ಪ್ರಿನ್ಸಿಪಲ್ ಆಗಿದ್ದರು ಮತ್ತು ಉಪನ್ಯಾಸಕರಾಗಿದ್ದರು ಕಾಲೇಜ್. ಅವರು ಸನ್ಮಾನ ಮಾಡ್ತೀವಿ ನಾವು. 2 ವರ್ಷದಿಂದ ದಸರಾ ಇದನ್ನು ಅವರು ಉದ್ಘಾಟನೆ ಮಾಡಿದ್ರು. ದಸರಾ ಮೈಸೂರು ದಸರಾ ಅವರೇ ಉದ್ಘಾಟನೆ ಮಾಡಿ ಅವರಿಗೆ ಸನ್ಮಾನ ಇದೆ. ಬಸವಶ್ರೀ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಮತ್ತು 6ನೇ ತಾರೀಕಿಗೆ ಸಾಯಂಕಾಲ ಟ್ಯಾಬ್ಲೋ ಅಲ್ಲಿ ಗಣಪತಿ ಮತ್ತು ಗೌರಿಯನ್ನು ಕರ್ಕೊಂಡು ನಾವು ವಿಸರ್ಜನೆ ಮಾಡಿ ಗೌರಿಕೆರೆಯಲ್ಲಿ ಅಲಂಕಾರದ ಮೆರವಣಿಗೆ ಹೋಗ್ತೀವಿ. ಸರ್, ಇತಿಹಾಸ ಪ್ರಸಿದ್ಧವಾದಂಥ ಬಸವೇಶ್ವರ ದೇವಾಲಯ ಸಮಿತಿ ಹಲವು ದಶಕಗಳಿಂದ ಉತ್ತಮ ಕೆಲಸ ಮಾಡ್ಕೊಂಡು ಸಾರ್ವಜನಿಕರಿಗೆ ಕೊಡಗು ಧ್ವನಿ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಿ, ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಪೂಜೆ ಪುನಸ್ಕಾರದಲ್ಲಿ ಭಾಗವಹಿಸಿ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ. ನಾವು ವಾಯ್ಸ್ ಆಫ್ ವಿರಾಜಪೇಟ್ ಅಂತ ಒಂದು ಸಂಗೀತ ಸ್ಪರ್ಧೆಯನ್ನು ವೆಂಕಟೇಶ್ ಕಾಮತ್ ಟ್ರಸ್ಟ್ ಮತ್ತು ನಮ್ಮ ಬಸವೇಶ್ವರ ದೇವಸ್ಥಾನದಿಂದ ಇಟ್ಟಿದ್ದೀವಿ. ಅದಕ್ಕೆ ಸಹ ಬನ್ನಿ, ನಮಗೆ ಪ್ರೋತ್ಸಾಹ ನೀಡಿ. ನಮಗೂ ಸಹ ಆರ್ಥಿಕವಾಗಿ ನಮ್ಮದೇ ಆದಂತಹ ದೇವಸ್ಥಾನಕ್ಕೆ ಹೆಚ್ಚಿನ ಆದಾಯ ಇಲ್ಲ. ಹೆಚ್ಚಿನ ರೀತಿಯಲ್ಲಿ ನಮಗೆ ಕಾಂಟ್ರಿಬ್ಯೂಷನ್ಗಳನ್ನ ನಾವು QR ಕೋಡ್ ಕೊಟ್ಟಿದ್ದೀವಿ, ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀವಿ, ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದ್ದೀವಿ. ಎಲ್ಲ ಜಾಗಕ್ಕೆ ನಮಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ನೀವು ಪ್ರೋತ್ಸಾಹ ಕೊಡಿ. ಕೊಡಗಿನಲ್ಲಿ ಎಲ್ಲಿಯೂ ಸಹ ಈ ರೀತಿ 12 ದಿವಸ ಕಾರ್ಯಕ್ರಮ, ಸ್ವಂತ ಒಂದು ದೇವಸ್ಥಾನ ನಡೆಸೋದು ತುಂಬ ಕಷ್ಟ. ಸರ್ಕಾರದ ಸಹಾಯದಿಂದ ಮಾಡ್ಬೋದು, ಇದು ನಾವೇ ಮುತುವರ್ಜಿ ವಹಿಸ್ಕೊಂಡು ಮಾಡೋದು. ಇವತ್ತೀಗ 14 ಜನ ಪಲ್ಲಕ್ಕಿಯನ್ನು ಬರ್ತಾ ಇದ್ದಾರೆ, 4 ಪುರೋಹಿತರಿದ್ದಾರೆ. ಅವರಿಗೆ ಊಟ ತಿಂಡಿ ಸಂಭಾವನೆ, ಪಲ್ಲಕ್ಕಿ ತಗೊಂಡು ಸಾಯಂಕಾಲ ತನಕ ಬರೋದು ಅಂತ ಹೇಳಿದ್ರೆ ತುಂಬ ಶ್ರಮ ಇದೆ. ಅದನ್ನು ನಾವೆಲ್ಲರೂ ಸಮಿತಿಯವರು ಸೇರಿಕೊಂಡು ನಾವು ಜವಾಬ್ದಾರಿ ತಗೊಂಡಿದ್ದೀವಿ. ಈ ರೀತಿ ನಾವು ಮಾಡುವ ಹಬ್ಬಕ್ಕೆ ಎಲ್ಲರೂ ತಮ್ಮ ತನು ಮನ ಧನ ಸಹಾಯ ಮಾಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಸರ್, ಇವತ್ತು ವಿಶೇಷವಾಗಿ ಗೌರಮ್ಮನ ಆಗಮನ ದಿನ, ಒಂದು ಶುಭ ಸೂಚನೆ ಸಿಕ್ಕಿದೆ. ಅರ್ಚಕರಿಗೆ ಕೊಳದಲ್ಲಿ ಬಳೆ ಸಿಕ್ಕಿದೆ. ಅದರಿಗೆ ತಾವು ಏನು ಹೇಳ್ಬೋದು ಸರ್? ಆ ಸೂಚನೆ ಬಗ್ಗೆ ಏನು ಹೇಳ್ಬೋದು? ಸೂಚನೆ ಬಗ್ಗೆ ಬಳೆ ಅವರು ಪ್ರತಿ ವರ್ಷ ಗೌರಮ್ಮನ ಪೂಜೆ ಆಗಿ ಸ್ನಾನ ಮಾಡಿ ಮುಳುಗ್ತಾರೆ. ಮುಳುಗಿದಾಗ ಅದರಲ್ಲಿ ಏನಿದ್ದಿಲ್ಲ, ಅದು ನ್ಯಾಚುರಲ್ ಆಗಿ ಯಾವುದು ಕೈಗೆ ಸಿಗ್ತದೆ ಅದನ್ನ ಆ ವಸ್ತುವನ್ನು ತೆಗೆದುಕೊಂಡು ಅದು ಬಳೆ ಬಂದ ಪಕ್ಷದಲ್ಲಿ ಭಾರಿ ಒಂದು ಶ್ರೇಷ್ಠವಾದ ಒಂದು ಶ್ರೇಷ್ಠವಾದ ಒಂದು ಏನು ಅಂತ ಹೇಳಿದ್ರೆ ಶುಭ ಸಂದೇಶ ಅಂತ ಹೇಳ್ಬೋದು. ಏನು ಅಂತ ಹೇಳಿದ್ರೆ ಬಳೆ ಬಂದರೆ ಮುತ್ತೈದರಿಗೆ ಬಳೆ ಒಂದು ಇದು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಶುಭ ಸಂಕೇತ. ಹಾಗೆ ಎಲ್ಲ ಸುಮಂಗಲರಾಗಿ ರೋಗ ರುಜಿನಗಳು ಇದೆಲ್ಲ ಯಾವುದು ಇರಕ್ಕಿಲ್ಲ, ಒಳ್ಳೆ ಶುಭ ಸೂಚನೆ ಅಂತ ಹೇಳ್ಬೋದು. ಗೌರಮ್ಮ ಇವತ್ತು ಶುಭ ಸೂಚನೆ ಕೊಟ್ಟಿದ್ದಾರೆ. ಅದು ನಮ್ಮ ಊರಿಗೆ ದೇಶಕ್ಕೆ ಒಳ್ಳೆಯದು ಅಂತೇಳಿ ಒಂದು ಪ್ರತೀತಿ ಇದೆ. ಅದೇ ಥರದಲ್ಲಿ ಇಡುಗು ಹೊರಕೆ ಅಂತ ಹೇಳ್ತೀವಿ ನಾವು, ಅದು ಸಿಗೋದು ಉಂಟು. ಈಗ ನನಗೆ ತಿಳಿದಾಗಿ ಒಂದು
16-17 ವರ್ಷದ ಹಿಂದೆ ಸಿಕ್ಕಿತ್ತು, ಪೊರಕೆ ಸಿಕ್ಕಿತ್ತು. ಆಗ ಸಿಕ್ಕಿದ್ದು ಭಾರಿ ಒಂದು ಕೆಟ್ಟ ಒಂದು ಸೂಚನೆ. ಆಗ ರೋಗ ರುಜಿನಗಳು, ಸಾವು ಇದು ಎಲ್ಲ ಜಾಸ್ತಿ ಆ ರೀತಿಯಲ್ಲಿ ಬಂದರೆ. ಮತ್ತು ಇದು ನಿಮ್ಮ ಕುಂಕುಮ ಇದೆಲ್ಲ ಸಿಕ್ಕಿದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಅದು ಹಾಗೆ ಪೂರ್ವ ಕಾಲದಿಂದ ಸಾಧಾರಣ ಒಂದು 240 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ನನಗೆ ತಾವು ಹೇಳಿದಾಗೆ ಒಂದು 18 ವರ್ಷದಿಂದ ಹಿಡಿದು ಸಿಕ್ಕಿತ್ತು, ಪೊರಕೆ ಸಿಕ್ಕಿತ್ತು. ಅವಾಗ ಈ 16 ಸುಮಾರು ವರ್ಷ ಆಗ ನಮ್ಮ ಬೆಟ್ಟ ಒಂದು ಜರುಗಿ ಸ್ವಲ್ಪ ಎಲ್ಲ ಸಮಸ್ಯೆ ಆಗಿತ್ತು. ಅದೇ ಗೌರಿ ಏನು ಇದು ಮಾಡ್ತಾರೆ ಕೆರೆ, ಅದ್ರ ಪಕ್ಕದಲ್ಲೇ ಬೆಟ್ಟ ಜರುಗಿ 1962ನೇ ಇಸ್ವಿಯಲ್ಲಿ ಆ ಬೆಟ್ಟ ಜರುಗಿಬಿಟ್ಟು ಈಗ ಉತ್ತಪ್ಪ ಡಾಕ್ಟರ್ ಮೋಹನ್ ಅವ್ರದ್ದು ಏನಿದೆ ಕೆರೆ, ಅದ್ರ ಪಕ್ಕದಲ್ಲಿ ಎಲ್ಲ ಬ್ಲಾಕ್ ಆಗಿತ್ತು. ನಾನು ಸಣ್ಣವನು, ಆಗ ನನಗೆ 6-7 ವರ್ಷದವನು. ನಾನು ಅಲ್ಲಿ ಗಂಟೆ ನಡ್ಕೊಂಡೋಗಿ ನೋಡಿದ್ದೆ. ಎಲ್ಲ ಮರಳು ತುಂಬಿ ಅದು ಆವಾಗ ಆ ಟೈಮಲ್ಲಿ ಇಡುಗು ಸಿಕ್ಕಿದ್ದು. ಈ ಪೊರಕೆ ಅಂತ ಹೇಳೋದು ಈ ಸ್ವಾಮಿಯವರು ಗೌರಮ್ಮನ ಇದು ತೆಗಿಬೇಕಾದ್ರೆ ಅದು ಸಿಕ್ಕಿತ್ತು. ಅದು ಭಾರಿ ಒಂದು ಕೆಟ್ಟ ಸೂಚನೆ. ಅದು ಈ ಸಲ ನಮಗೆ ಸಿಕ್ಕಿದೆ. ಭಾರಿ ಶುಭ ಸಂದೇಶವನ್ನು ಗೌರಮ್ಮ ಕೊಡ್ತಾ ಇದ್ದಾಳೆ. ದೇಶ ಸುಭಿಕ್ಷೆಯಾಗಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಕಾಫಿಗೂ ಎಲ್ಲ ಒಳ್ಳೆ ಬೆಳೆ ಬರೋಂಥ ಆಗ್ಬೋದು ಅಂತೇಳಿ ನನ್ನ ಒಂದು ನಂಬಿಕೆ ಇದೆ. ಪ್ರಿಯ ವೀಕ್ಷಕರೇ, ನಮ್ಮ ಬಸವೇಶ್ವರ ದೇವಾಲಯದ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಇವತ್ತಿನ ಕಾರ್ಯಕ್ರಮ ಮತ್ತು 11-12 ದಿನಗಳನ್ನು ನಡೆಯತಕ್ಕಂಥ ಕಾರ್ಯಕ್ರಮದ ಬಳಗೆ ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಮಾಡಿ ವಿಷಯನ ತಮಗೆ ತಿಳಿಸಿದ್ದಾರೆ. ಬಸವೇಶ್ವರ ದೇವಾಲಯದ ಸಮಿತಿಗೆ ಸರ್ವರ ಸಹಕಾರ ಕೂಡ ಬೇಕು ಅಂತ ಕೇಳಿದ್ದಾರೆ. ಇವತ್ತು ಗೌರಮ್ಮ ಆಗಮನದ ದಿನ, ಅತ್ಯಂತ ಶುಭ ಸೂಚನೆ ಕೂಡ ಸಿಕ್ಕಿದೆ. ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.